ಒಂದು ಕಾಲದಲ್ಲಿ ಅನಾಥ ಮಕ್ಕಳನ್ನ ಕೇಳುವವರೇ ಇಲ್ಲದಂತಹ ಸ್ಥಿತಿ ಇತ್ತು. ಈಗ ಮಕ್ಕಳನ್ನ ದತ್ತು ಪಡೆಯಲು ಮುಂದು ತಾಮುಂದು ಅಂತ ಸಾವಿರಾರು ಮಂದಿ ಅರ್ಜಿಗಳನ್ನ ಸಲ್ಲಿಸುತ್ತಿದ್ದಾರೆ. ಆದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ದತ್ತು ಪಡೆಯಲು ಮಕ್ಕಳೇ ಸಿಗ್ತಿಲ್ವಂತೆ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳನ್ನ ದತ್ತು ಪಡೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಬರೋಬ್ಬರಿ 4093 ಪೋಷಕರು ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ 39 ಆರೋಗ್ಯವಂತ ಮಕ್ಕಳು ಹಾಗೂ 56 ವಿಶೇಷಚೇತನ ಮಕ್ಕಳು ಲಭ್ಯವಿದ್ದಾರಂತೆ. ಆದ್ರೆ ಮಕ್ಕಳಿಲ್ಲದ ದಂಪತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಿದ್ದು 5 ರಿಂದ 6 ವರ್ಷದ ಮಕ್ಕಳಿಗೆ ಹೆಚ್ಚು ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಆದ್ರೆ ಮಕ್ಕಳ ನಿರ್ದೇಶನದ ಬಳಿ ಈಗ ಈ ವಯಸ್ಸಿನ ಮಕ್ಕಳು ಕಡಿಮೆ ಇದ್ದಾರಂತೆ. ಬದಲಾಗಿ 8 ರಿಂದ 18 ವರ್ಷದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರಂತೆ. ಆದ್ರೆ ಈ ವಯಸ್ಸಿನ ಮಕ್ಕಳಿಗೆ ಬೇಡಿಕೆ ತುಂಬಾ ಕಡಿಮೆ ಇದೆಯಂತೆ. ಇನ್ನು ಪ್ರತಿ ವರ್ಷ ಇಲಾಖೆಗೆ 200 ರಿಂದ 250ರಷ್ಟು ಮಕ್ಕಳು ಸಿಗ್ತಾರೆ. ಆದ್ರೆ ದತ್ತು ಪಡೆಯಲು 1000 ರಿಂದ 1500 ವರೆಗೂ ಅರ್ಜಿಗಳು ಬರಲಿದ್ದು ಬೇಡಿಕೆಯಷ್ಟು ಮಕ್ಕಳು ಸಿಗ್ತಾ ಇಲ್ವಂತೆ. ಸದ್ಯ ಕರ್ನಾಟಕ ದತ್ತು ಕೊಡೋದ್ರಲ್ಲಿ 4ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಸದ್ಯ ಕರ್ನಾಟಕದಲ್ಲಿ 2020 ರಿಂದ 2025ರವರೆಗೆ ರಾಜ್ಯದಲ್ಲಿ 1265 ಮಂದಿ ಮಕ್ಕಳನ್ನ ದತ್ತು ನೀಡಲಾಗಿದೆಯಂತೆ. ಈ ಪೈಕಿ 1132 ಮಂದಿ ಸ್ವದೇಶಿಗರು ದತ್ತು ಪಡೆದರೆ ಇನ್ನು 133 ಮಂದಿ ಮಕ್ಕಳನ್ನ ಅನ್ಯ ರಾಷ್ಟ್ರಗಳ ದಂಪತಿಗಳು ದತ್ತು ಪಡೆದಿದ್ದಾರಂತೆ.